ನಮಸ್ತೆ ಸ್ಪರ್ಧಾ ಮಿತ್ರರೇ, ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲ್ಗೆ ಮೊದಲಿಗೆ ತಮಗೆ ಸ್ವಾಗತ. ನಾನು ನಿಮ್ಮ ಸಿದ್ದು ಚಮದಾರ್. ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಈ ಹಿಂದೆ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಟಾಪ್ 10 ಪ್ರಶ್ನೋತ್ತರಗಳನ್ನು ನೋಡಿರ್ತೀವಿ. ಈಗ ಅದರ ಮುಂದುವರೆದ ಭಾಗವನ್ನು ಈ ತರಗತಿಯಲ್ಲಿ ನೋಡೋಣ. ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳು ಮುಂಬರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು CAR ಮತ್ತು DR ಪರೀಕ್ಷೆಗಳಲ್ಲಿ ಅತ್ಯಗತ್ಯವಾಗಿ ಮತ್ತು ಅತ್ಯಮೂಲ್ಯವಾಗಿ ನಿಲ್ಲುತ್ತವೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಈ ಪ್ರಶ್ನೋತ್ತರಗಳನ್ನು ನೋಡೋಣ. ಹಾಗಿದ್ದರೆ ತಡ ಮಾಡೋದು ಬೇಡ. ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈ ಕೂಡಲೇ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಇತರೆ ಸ್ಪರ್ಧಾ ಮಿತ್ರರಿಗೂ ಇದನ್ನು ಶೇರ್ ಮಾಡಿ. ಕ್ವೆಶ್ಚನ್ ನಂಬರ್ 11. ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳಿವೆ? ಆಪ್ಷನ್ ಎ ಭಾಗ 3, ಆಪ್ಷನ್ ಬಿ ಭಾಗ 4, ಆಪ್ಷನ್ ಸಿ ಭಾಗ 4A, ಆಪ್ಷನ್ ಡಿ ಭಾಗ 5. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಭಾಗ 4A. 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನಕ್ಕೆ ಸೇರ್ಪಡಿಸಲಾಯಿತು. ಕ್ವೆಶ್ಚನ್ ನಂಬರ್ 12. ಭಾರತದ ಅಟಾರ್ನಿ ಜನರಲನ್ನು ಯಾರು ನೇಮಿಸುತ್ತಾರೆ? ಆಪ್ಷನ್ಸ್ ಹೀಗಿದೆ: ಪ್ರಧಾನಮಂತ್ರಿ, ಬಿ ಕಾನೂನು ಸಚಿವರು, ಸಿ ರಾಷ್ಟ್ರಪತಿ, ಡಿ ಸುಪ್ರೀಂ ಕೋರ್ಟ್. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ರಾಷ್ಟ್ರಪತಿ. ಅಟಾರ್ನಿ ಜನರಲ್ ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿದ್ದು ವಿಧಿ 76ರಂತೆ ರಾಷ್ಟ್ರಪತಿಯವರಿಂದ ನೇಮಕಗೊಳ್ಳುತ್ತಾರೆ. 76ನೇ ವಿಧಿ ರಾಷ್ಟ್ರಪತಿಯವರಿಂದ ಅಟಾರ್ನಿ ಜನರಲ್ ಹುದ್ದೆಗೆ ನೇಮಕ ಮಾಡುವಂಥದ್ದು ತಿಳಿಸುತ್ತದೆ. ಕ್ವೆಶ್ಚನ್ ನಂಬರ್ 13. ಸಂವಿಧಾನದ ಯಾವ ವಿಧಿಯು ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನ ಅವಕಾಶ ನೀಡುತ್ತದೆ ಅಂತ ಕೇಳಿದ್ದಾರೆ. ವಿಧಿ 14, ವಿಧಿ 15, ವಿಧಿ 16, ವಿಧಿ 17. ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಿ 16 ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನ ಅವಕಾಶಕ್ಕೆ ಅನುವು ಮಾಡಿಕೊಡುತ್ತದೆ. ಕ್ವೆಶ್ಚನ್ ನಂಬರ್ 14. ಹಣಕಾಸು ಆಯೋಗವನ್ನು ಎಷ್ಟು ವರ್ಷಗಳಿಗೊಮ್ಮೆ ನೇಮಕ ಮಾಡಲಾಗುತ್ತದೆ? ಆಪ್ಷನ್ಸ್ ಹೀಗಿದೆ: ಎ 2 ವರ್ಷ, ಬಿ 3 ವರ್ಷ, ಸಿ 4 ವರ್ಷ, ಡಿ 5 ವರ್ಷ. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ 5 ವರ್ಷ. ವಿಧಿ 280ರ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಆದಾಯ ಹಂಚಿಕೆ ಮಾಡಲು ರಾಷ್ಟ್ರಪತಿಗಳು ಇದನ್ನು ನೇಮಿಸುತ್ತಾರೆ. ಕ್ವೆಶ್ಚನ್ ನಂಬರ್ 15. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ 58 ವರ್ಷ, ಆಪ್ಷನ್ ಬಿ 60 ವರ್ಷ, ಆಪ್ಷನ್ ಸಿ 62 ವರ್ಷ, ಆಪ್ಷನ್ ಡಿ 65 ವರ್ಷ. ಸರಿಯಾದ ಉತ್ತರ ಡಿ 65 ವರ್ಷ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು 65 ವರ್ಷಗಳವರೆಗೆ ಅಧಿಕಾರದಲ್ಲಿರುತ್ತಾರೆ. ಕ್ವೆಶ್ಚನ್ ನಂಬರ್ 16. ಸಂವಿಧಾನದ ಯಾವ ವಿಧಿಯು ಗ್ರಾಮ ಪಂಚಾಯತ್ಗಳ ರಚನೆಯ ಬಗ್ಗೆ ಹೇಳುತ್ತದೆ? ಆಪ್ಷನ್ಸ್ ಎ ವಿಧಿ 38, ಆಪ್ಷನ್ ಬಿ ವಿಧಿ 40, ಸಿ ವಿಧಿ 42, ಡಿ ವಿಧಿ 44. ಸರಿಯಾದ ಉತ್ತರ ಬಿ ವಿಧಿ 40. ಇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಗ್ರಾಮ ಪಂಚಾಯತ್ಗಳನ್ನು ಸಂಘಟಿಸುವ ಬಗ್ಗೆ ತಿಳಿಸುತ್ತದೆ. ಕ್ವೆಶ್ಚನ್ ನಂಬರ್ 17. ವಿಧಿ 356 ಯಾವುದಕ್ಕೆ ಸಂಬಂಧಿಸಿದೆ? ಎ ಆರ್ಥಿಕ ತುರ್ತು ಪರಿಸ್ಥಿತಿ, ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ, ಸಿ ಸಂವಿಧಾನ ತಿದ್ದುಪಡಿ, ಡಿ ಮೂಲಭೂತ ಹಕ್ಕು. ಬಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯೇ ಸರಿಯಾದ ಉತ್ತರ. ರಾಜ್ಯದಲ್ಲಿ ಸರ್ಕಾರವು ಸಂವಿಧಾನಬದ್ಧವಾಗಿ ಕಾರ್ಯನಿರ್ವಹಿಸಲು ವಿಫಲವಾದಾಗ ರಾಷ್ಟ್ರಪತಿಯು ರಾಜ್ಯಗಳಲ್ಲಿ ವಿಧಿ 356ರ ಪ್ರಕಾರ ರಾಷ್ಟ್ರಪತಿ ಆಳ್ವಿಕೆಗೆ ಹೇರುತ್ತಾರೆ. ಕ್ವೆಶ್ಚನ್ ನಂಬರ್ 18. ಸಂವಿಧಾನದ ಕರಡು ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರಿದ್ದರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ: ಎ 5, ಬಿ 6, ಸಿ 7, ಡಿ 8. ಸರಿಯಾದ ಉತ್ತರ ಆಪ್ಷನ್ ಸಿ 7 ಜನ ಸದಸ್ಯರು ಕರಡು ಸಮಿತಿಯಲ್ಲಿ ಸದಸ್ಯರಿರ್ತಾರೆ. ಅವರು ಯಾರ್ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಟ್ಟು 7 ಜನ ಸದಸ್ಯರಿರ್ತಾರೆ. ಕ್ವೆಶ್ಚನ್ ನಂಬರ್ 19.
ಭಾರತ ಸಂಸದೀಯ ಮಾದರಿಯ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಎ ಅಮೆರಿಕ, ಬಿ ಬ್ರಿಟನ್, ಸಿ ಕೆನಡಾ, ಡಿ ಐರ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಬ್ರಿಟನ್. ಭಾರತದ ಸಂಸದೀಯ ವ್ಯವಸ್ಥೆ ಬ್ರಿಟಿಷ್ ಮಾದರಿಯನ್ನು ಹೋಲುತ್ತದೆ. ಕ್ವೆಶನ್ ನಂಬರ್ 20. ಸಂವಿಧಾನದ ಯಾವ ವಿಧಿಯು ಜೀವಿಸುವ ಹಕ್ಕು ರೈಟ್ ಟು ಲೈಫ್ ಬಗ್ಗೆ ಹೇಳುತ್ತದೆ? ಸರಿಯಾದ ಉತ್ತರ ಆಪ್ಷನ್ಸ್ ಹೀಗಿದೆ: ಎ ವಿಧಿ 19, ಬಿ ವಿಧಿ 20, ಸಿ ವಿಧಿ 21, ಡಿ ವಿಧಿ 22. ಸರಿಯಾದ ಉತ್ತರ ವಿಧಿ 21. ಯಾವುದೇ ವ್ಯಕ್ತಿಯನ್ನು ಕಾನೂನಿನ ಮೂಲಕ ಸ್ಥಾಪಿತವಾದ ವಿಧಾನವನ್ನು ಹೊರತುಪಡಿಸಿ ಅವನ ಜೀವನ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯದಿಂದ ವಂಚಿತಗೊಳಿಸಲಾಗುವುದಿಲ್ಲ. ಧನ್ಯವಾದಗಳು ಸ್ಪರ್ಧಾ ಮಿತ್ರರೇ. ಇನ್ನಷ್ಟು ಮಾಹಿತಿಯನ್ನು ಮುಂದಿನ ತರಗತಿಯಲ್ಲಿ ನೀಡುತ್ತೇನೆ. ಇದನ್ನು ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿ.